ಸಂಸದರೊಬ್ಬರು ಬೆಳಗಾವಿ ಡಿ.ಸಿ ವಿರುದ್ಧ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ್ದಾರೆ ಸರ್. ಈ ವಿಚಾರದಲ್ಲಿ ಒಂದು ವೇಳೆ ಡಿ.ಸಿ ವಿರುದ್ಧ ಹಕ್ಕುಚ್ಯುತಿ ಆದರೆ ರಾಜ್ಯಕ್ಕೊಂದು ವೃದ್ಧಿ ಕಪ್ಪು ಚುಕ್ಕೆ ಆಗುತ್ತೆ. ಅದು ನೋಡೋದಕ್ಕೆ ಇನ್ನೂ ಅವ್ರು ಕೊಟ್ಟಿದ ಅಷ್ಟೇ. ಅವ್ರ ಕಮಿಟಿ ಮುಂದೆ ಹೋಗಬೇಕು, ಚರ್ಚೆ ಆಗಬೇಕು, ಅವರು ವೈಲೇಟ್ ಮಾಡಿದ್ರೆ ಕೂಡ ಭಾಳ ಮುಖ್ಯ. ಪ್ರಕಾರ ಡಿ.ಸಿ ಅವರು ಅಂತ ವೈಲೇಟ್ ಏನು ಮಾಡಿಲ್ಲ ಅಂತ ನಮ್ಮ ಮೊದಲಲ್ಲಿ ಏನೋ ಅವ್ರಿಂದ ಒಂದು ಕೃಷಿಯರು ನೋಟಿಸ್ ಬಂದಾಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು. ರಾಜ್ಯ ಸಂಸದರು ಧ್ವನಿ ಎತ್ತಬೇಕು ವಿಚಾರದಲ್ಲಿ ಸರ್. ನೋಡೋಣ, ಅವರು ಎತ್ತಬೇಕು. ಅವರು ನಾವು ಲೀಗಲ್ ಆಗಿ ಫೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ನೋಟಿಸ್ ಬರಲೇ ಇದೆ, ಅವ್ರು ಹೇಳಿದಾರೆ ಅಷ್ಟೇ. ಅವ್ರು ಕೊಡ್ಬೇಕು, ಸ್ಪೀಕರ್ ಕೊಡ್ಬೇಕು. ಅವರು ಸ್ಪೀಕರ್ ಕೊಟ್ಟಾಗ ಅವ್ರು ಕಮಿಟಿಯಿಂದ ಅದು ರಾಜ್ಯದ ಜಿಲ್ಲಾ ವಿಷಯ ಬಂದಾಗ ನಮ್ಮ ಎಂಪಿಗಳು ಯಾಕೆ ತುಂಬಿಕೊಂಡಿರ್ತಾರೆ ಅಂತೇಳಿ 28 ಜನ ಅದಾರ ಸರ್, ಯಾರೂ ಮಾತಾಡಲ್ಲ ಅಂತ. ನೋಡೋಣ ಅದು ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಭಾಳ ಮುಖ್ಯ. ಕೊಟ್ಟಿದ್ರೆ ಮುಂದೆ ಕೃಷಿ ಸ್ಟಾರ್ಟ್ ಆಗುತ್ತೆ. ಸರ್, ಈಗ ಜನವರಿ ಲೀಗಲ್ ಆಗಿ ಹೋರಾಟ ಮಾಡೋಣ. ಜನವರಿ 21 ಗಡಿ ವಿವಾದ ಈಗ ಸುಪ್ರೀಂ ಕೋರ್ಟಿನ ಹಿಯರಿಂಗ್ ಬರ್ತಾ ಇದೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ ಸಲುವಾಗಿ ಅನಿಸ್ತದೆ. ನೋಡ್ರಿ, ಆ ಡಾಕ್ಯುಮೆಂಟ್ಸ್ ಬರ್ದು ಏನು ಸಂಬಂಧ ಇಲ್ಲ. ಅದು ಇಲ್ಲಿ ಹಳೆ ಕಥೆ. ಅದು ಕೇಸ್ ಹಾಕಿದ್ದು ಹಳೇದು, ವಿಚಾರ ಕೂಡ ಹಳೇದು. ಇವತ್ತಿನ ಪರಿಸ್ಥಿತಿ ಬೇರೆ, ಆವಾಗಿನ ಪರಿಸ್ಥಿತಿ ಬೇರೆ. ನಾವು ಇದ್ದಿದ್ದ ಜಾಗ ಕೂಡ ಇದು ಸೇರಬೇಕು. ಬಹುಶಃ ಹಾಗೆ ಮಾರ್ಕ್ ಇರ್ತಾವೆ. ರೈಲ್ವೆ ಸ್ಟೇಷನು, ವಡಗಾಂವ್ ಎಲ್ಲ ಕಾಸ್ಬಾಗೆಲ್ಲ ಮಹಾರಾಷ್ಟ್ರದಲ್ಲಿ ರೂಪಿಸ್ಬೇಕಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಈಗ ಮಾಡಲಿಕ್ಕಾಗಲ್ಲ. ಉಚ್ಕುವಂಥ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ. ಅವರು ಹಳೆ 50 ವರ್ಷದಿಂದ ಮಾಡಿದ ಒಂದು ವರದಿ ಇವತ್ತಿಗೆ ಅದು ಪ್ರಶಸ್ತ ಆಗೋಣ ಅಂತ ನಮ್ಮ ಭಾವನೆ. ಸೊ ಸರ್ಕಾರ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಊರಿಗೆ ಎಲ್ಲಿ ಬೆಳಿಬೇಕಂತ. പക്ഷേ ಇನ್ನು ಮಾಡೋದು ಭಾಳ ಕಷ್ಟಕರ ಕೆಲಸ. ಆದರೂ ನೋಡೋಣ ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತಿದೆ ನೋಡೋದು, ಬಂದ ನೋಡೋಣ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸರು ಮಾತ್ರ ಸರಿಯಾಗಿ ಕೇಸ್ಗಳನ್ನು ಮಾಡ್ಕೊಳ್ತಾ ಇಲ್ಲ. ಮಾಡಬೇಕು ಅವ್ರಿಗೆ, ಯಾಕಂದರೆ ಪ್ರಯಾರಿಟಿ ಕೊಡಬೇಕದು ಕೊಡಬೇಕು. ಯಾರದೇ ರಾಜಕೀಯ ಒತ್ತಡಕ್ಕೆ ನೋಡಬಾರ್ದು. ಮತ್ತು ಅದನ್ನ ತಕ್ಷಣ ಕೇಸ್ ಇಷ್ಟ ಆಗಬೇಕು. ಸಚಿವರೊಬ್ಬರು ಒತ್ತಡಕ್ಕೆ ಮಣಿದು ಒಬ್ಬರನ್ನ ಕೇಸೇ ಹಾಕಿಲ್ಲ ಸರ್. ಒಂದು ಗ್ರಾಮೀಣ ಪೋಕ್ಸೋ ಆದ್ರೂ ಸಹಿತ ಅವ್ರನ್ನ ತಕ್ಷಣ ಅಲ್ಲಿ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರು. ಪೋಕ್ಸೋ ಕೇಸಲ್ಲಿ ತಾನೇ ಜಮೀನು ಕೊಟ್ಟು ಕಳಿಸಿರುವಂಥದ್ದು. ಇಲ್ಲ, ನೋಡೋಣ ಅದ್ರ ಬಗ್ಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಸಂಜಯ್ ಪಾಟೀಲ್ ಅವರೆಲ್ಲ ಮಾಡಿದ್ದಾರೆ. ಕಮಿಷನರ್ ಗಮನಕ್ಕೆ ತರ್ತೀವಿದ್ರೆ ಅದನ್ನು ಕೇಳ್ತೀವಿ. ಸಚಿವರು ಒತ್ತಡಕ್ಕೆ ಮನಿತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ, ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಆ ರೀತಿ ಇದ್ರೆ ಎಷ್ಟು ಮಾಡಲೇಬೇಕು. ಅಲ್ಲ, ಪೋಕ್ಸೋ ಕೇಸಲ್ಲಿ ಕೂಡ ಈ ರೀತಿ ಒತ್ತಡಗಳನ್ನು ಹೇರುವಂಥದ್ದು ನಡೀತಾ ಇದೆ. ನೋಡೋಣ, ಅದ್ರ ಬಗ್ಗೆ ಕಮಿಷನ್ ಕೇಳ್ತೀನಿ. ಅವ್ರಿಗೆ ಹಂಗಿದ್ರೆ ಅದನ್ನು ಕೇಳ್ತೀನಿ. ಪೊಲೀಸರು ಆಫ್ಟರ್ ಸೆಷನ್ ಬರ್ದೆ ಅಂತ ಹೇಳಿ ಅವ್ರಿಗೊಂದು 25 ದಿನ ಮಾಡಿದ್ದಾರೆ. ಇವತ್ತು ಕೇಸ್ ಕೇಳ್ತಾ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದಕ್ಕೆ ಕಮಿಷನ್ ಕೇಳೋಣ. ಇಲ್ಲಿ ಯಾವಾಗ ಬಂದಿರೋ ಅವರು, ಯಾಕೆ ಲೇಟ್ ಆಯಿತು, ಯಾರು ವಾಪಸ್ ಕಳಿಸ್ರು, ಎಲ್ಲ ಸಂಬಂಧಪಟ್ಟವನ್ನೇ ಎನ್ಕ್ವೈರಿ ಚರ್ಚೆ ಮಾಡಿ. ಎರಡು ಸಪ್ರೇಟ್ ಅದಾವ ಸರ್, ಒಂದು APMC ಬೇರೆ ಐತೆ, ಒಂದು ಬೆಳಗಾವಿ ಗ್ರಾಮೀಣದ್ದು ಬೇರೆ ಐತೆ. ನಾನು ಎರಡು ಕಮಿಷನ್ ಅಂಡ್ರೆ ಬರ್ತಿತ್ತು. ಎರಡು ಕ್ಯಾಬಿನೆಟ್ ಒಳಗೆ ಇನಿಷಿಯೇಟಿವ್ ಮಾಡ್ಬೋದು. ಇನಿಷಿಯೇಟಿವ್ ವಿದಿನ್ 2 months ಅಂತ ಹೇಳಿದ್ದೀನಿ ನಾನು. ಯಾಕಂದರೆ ಟೆಂಡರ್ ಆಗಬೇಕದು. ಟೆಂಡರ್ ಆದಮೇಲೆ 2 months ಆಗಬೇಕಾಗ್ತದೆ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಾಗೆ ಅಂದರೆ ಕಾಮಗಾರಿನ ಆಕೈತೆ ಸರ್. ಈಗ ಒಂದು ಸರ್ ಏನಂತಂದ್ರೆ ಎಷ್ಟು ಕೋಟಿ ಸರ್? 275 ದಿನ ಇದ್ರೆ 275 ಸರ್. ಮೊದಲಂಗೆ ನೀವು ಪ್ಲಾನ್ ಪ್ರಕಾರ ಮಾಡಿದ್ದು ಮತ್ತೆ ಸ್ವಲ್ಪ ಬದಲಾವಣೆ ಇಲ್ಲ. ಅದೇ ಪ್ರಕಾರ ಮಾಡಿದ್ವಿ. ಯಾವುದೇ ಲ್ಯಾಂಡ್ ಅಕ್ವಿಷನ್ ಇಲ್ಲ, ಅದೇ ಯಾರಿಗೆ ಡಿಸ್ಟರ್ಬ್ ಕೂಡ ಆಗೋಲ್ಲ. ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗೋಲ್ಲ ಸರ್. ಇದು ಮಾದರಿ ರಾಜ್ಯದಲ್ಲಿ ಮಾದರಿ ಫ್ಲೈಓವರ್. ಆ ಜಿಲ್ಲಾ ಲೆವೆಲ್ನಲ್ಲಿ ಇದೊಂದು ದೊಡ್ಡದು 2 ಕಿಲೋಮೀಟರ್ ಫ್ಲೈಓವರ್ ಮಾದರಿ. ಬೆಳಗಾವಿ ಯಾವುದೋ ಭೂ ಸ್ವಾಧೀನ ಇಲ್ಲ, ಭೂ ಸ್ವಾಧೀನ ಇಲ್ಲ. ನಮ್ದು ಏನು ಜಾಗಿದೆಲ್ಲ ಅದರಲ್ಲೇ ಮಾಡ್ತೀವಿ. ಅಧಿಕಾರಿ ಇದ್ರೆ ಮೊದಲು ನಮ್ಮ ಇಲಾಖೆಗೆ ಬರುತ್ತೆ. ಅವ್ರಿಗೆ ಯಾವ ಮೇಲೆ ತಿತ್ತು ಕ್ರಮ ಕೈಗೊಳ್ಳಿ ಅಂತೇಳಿ ಆಲ್ರೆಡಿ ಇದಾಗಿದೆ. ತಿತ್ತು ಕ್ರಮ ಯಾವಾಗ ಕೈಗೊಳ್ತೀರಿ ಅಂತೇಳಿ ಯಾರು ಮಾಡಿದ್ರೆ ಯಾರು ಬಂದಿದ್ರೆ ಹರ್ಷ ಶೆಟ್ಟಿ ಅಂತೇಳಿ ಭೂ ಸ್ವಾಧೀನ ಅದೆಲ್ಲ ನಮ್ಮ ನ್ಯಾಷನಲ್ ಹೈವೇ ಅದು ಅಲ್ಲ. ಅದು ಆಗಿದ್ದು ನ್ಯಾಷನಲ್ ಹೈವೇದಲ್ಲ ಅದು. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಇರ್ಬೇಕು, ನಡೀತಾ ಇದೆ. ನ್ಯಾಷನಲ್ ಹೈವೇ ಮಾಡಬೇಕು. ಸೆಕೆಂಡ್ ಫೇಸು ಅದನ್ನು ತೊಗೊಳ್ತೀವಿ. ಪೂರ್ತಿ
ಥರ್ಡ್ ಗೇಟ್ವರೆಗೆ ಮಾಡೋ ಒಂದು ವಿಚಾರ ಇದೆ. ಫಸ್ಟ್ ಇದನ್ನು ಮುಗಿಸ್ತಾರೆ. ಸರ್, ಈಗ ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮತ್ತೆ ಫಾಲೋ ಅಪ್ ಆಗಿದೆನಾ ಅಥವಾ ಏನು ಯಾವ ಸ್ಥಿತಿಯಲ್ಲಿ ಇದೆ ಅಂತ? ಯಾಕಂದ್ರೆ ತಾವು ಭೇಟಿ ಆದ್ರೆ CM ಅವ್ರನ್ನ. ಅದಕ್ಕಂತ ನೋಡೋಣ, ಬೆಂಗಳೂರಲ್ಲಿ ಚರ್ಚೆ ಮಾಡ್ತಾರೆ, ಬೆಂಗಳೂರಿಗೆ ಹೋಗ್ತೀವಿ, ಅವರು ಕೂಡ ಚರ್ಚೆ ಮಾಡೋದು ಅಂತ ಹೇಳಿದ್ದಾರೆ. ಅಲ್ಲಿ ನೋಡೋಣ. ಅದು ಕೂಡ ಆಗತ್ತಾ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ CM ಅವರೇ ಅಂತಿಮ ನಿರ್ಧಾರ ಮಾಡೋದಿಲ್ಲ. ಒತ್ತಾಯ ಮಾಡ್ತೀವಿ ನಮ್ಮ ಸರಿ. ಸಭೆ ಕರೀಲಿಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಕರಿಬೇಕು. ಬೆಂಗಳೂರಲ್ಲಿ ಸೈಲೆಂಟ್ ಆಗುತ್ತೆ ಸಭೆಯಲ್ಲಿ ಕರಲೇಬೇಕು. ಶಾಸಕರ ಅಭಿಪ್ರಾಯ ಬೇಕಬೇಕು. ಒಮ್ಮೆ ಎಲ್ಲ ತಾಲೂಕಿನವ್ರ ನಿಯೋಗಗಳು ಗೊಂದಲಕ್ಕೆ ಸೃಷ್ಟಿ ಆಯ್ತು. ಪ್ರತಿಷ್ಠೆಗೆ ಇದು ಗೊಂದಲಂತಿ ಆಗಿದೆ, ಅಥವಾ ಇದು ಪ್ರಶ್ನೆ ಇಲ್ಲ. CM ಅವರು ಯಾವ ರೀತಿ ಬಯಸ್ತಾರೆ ನೋಡೋದು ಕಾರಣ. ಸರ್, ಈಗ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು. ಆಮೇಲೆ ಹಲಗಾ ಮಧ್ಯೆ ರೋಡ್ ಕೂಡ ಅದು ಇಲ್ಲ, ಅದೇನು ಸಮಸ್ಯೆ ಇಲ್ಲ, ಆಗ್ತಾ ಇದೆ. ಅದು ಏನು ತೊಂದರೆ ಇಲ್ಲ. ಆಗ್ತದೆ, ಇನ್ ಟೈಮ್ನಾಗ ಮಾಡ್ತೀವಿ. ರಿಂಗ್ ರೋಡ್ ಇನ್ ಟೈಮ್ನಾಗ ಮಾಡ್ತೀವಿ. ಅದು ಮೊದಲಿನವ್ರಿಗೆ ಕೆಲಸ ತಗೋಬೇಕಾ, ರೀತಿಯಿಂದ ಮಾಡಬೇಕು ಅನ್ನೋದು ನನಗೂ ಹೇಳಿದ್ರು. ಭಾಳ ಡಿಲೇ ಆಗಿದೆ, ಲೇಟ್ ಆಗಿದೆ, ನಾವು ಮಾಡೋಲ್ಲ ಅಂತ ಅವ್ರು ಮಾಡದೇ ಹೋದ್ರೆ ಹೊಸ ಟೈಮ್ ಮಾಡಿ ಮಾಡುತ್ತೆ.